Hello everyone. Hello everyone. I am Akash, Interface College of student of Interface College in Davangere. Previous class we'll discuss about jumping statements. Today we'll discuss about array. Arrays are fundamental concept in C program. Array is ಒಂದು ಫಂಡಮೆಂಟಲ್ ಕಾನ್ಸೆಪ್ಟ್ ಆಗಿರುತ್ತೆ ಸಿ ಪ್ರೋಗ್ರಾಮಲ್ಲಿ. ಯೂಸ್ ಟು ಸ್ಟೋರ್ ದ ಕಲೆಕ್ಷನ್ ಆಫ್ ಡೇಟಾ ಇನ್ ಸ್ಟ್ರಕ್ಚರ್ಡ್ ವೇ. ಅಂದರೆ ಸ್ಟ್ರಕ್ಚರ್ಡ್ ವೇ ಅಂದರೆ ಒಂದಾಗ್ತಿಲ್ಲ ಒಂದು ಸ್ಟ್ರಕ್ಚರ್ ಆಗಿ ಸ್ಟೋರ್ ಮಾಡ್ತಾ ಹೋಗೋದು ಈ ಅರೇನ ಈ ಒಂದು ಪ್ರೋಗ್ರಾಮಿನ ಒಳಗಡೆ. ಬ್ರೇಕ್ ಡೌನ್ ಆಫ್ ದ ಕಾನ್ಸೆಪ್ಟ್ ನೀಡ್ಸ್ ನೀಡ್ಸ್ ಅರೇ ಕ್ಯಾನ್ ಬಿ ಅಸೈನ್. ಅಂದರೆ ಯಾವ ಥರ ಸ್ಟೋರ್ ಮಾಡ್ತಾ ಹೋಗ್ಬೋದು ಅರೇನ. ಈ ಅರೇ ಇಸ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಅಂದರೆ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ನ ಕಲೆಕ್ಷನ್ ಮಾಡ್ತಾರೆ. ಆಲ್ ಆಫ್ ದ ಸೇಮ್ ಟೈಪ್, ಒಂದೇ ಸೇಮ್ ಟೈಪ್ ಆಗಿರುತ್ತೆ. ಸ್ಟೋರ್ಡ್ ಕಂಟಿನ್ಯೂಸಿ ಮೆಮೊರಿ ಅಲೋಕೇಶನ್. ಅಂದರೆ ಸೇಮ್ ಕಂಟಿನ್ಯೂಸ್ ಆಗಿ ಅಲೋಕೇಶನ್ ಆಗ್ತಾ ಹೋಗುತ್ತೆ. ಇಟ್ ಅಲೌಸ್ ಕ್ಯಾನ್ ಸ್ಟೋರ್ ದ ಮಲ್ಟಿಪಲ್ ವ್ಯಾಲ್ಯೂಸ್ ಇನ್ ಸಿಂಗಲ್ ವೇರಿಯಬಲ್, ಟೇಕಿಂಗ್ ಈಸಿಯರ್ ಟು ಮ್ಯಾನೇಜ್ ಲಾರ್ಜ್ ಅಮೌಂಟ್ ಆಫ್ ಡೇಟಾ. ಅಂದರೆ ಲಾರ್ಜ್ ಅಮೌಂಟ್ ಆಫ್ ಡೇಟಾ ಇರಬೇಕು ಈ ಅರೇಗಳು. ಇಟ್ ಈಸ್ ಹೋಮೋಜಿನಿಯಸ್ ಎಲಿಮೆಂಟ್ಸ್ ಮಾತ್ರ ಕಲೆಕ್ಷನ್ ಮಾಡ್ತಾ ಹೋಗುತ್ತೆ ಈ ಅರೇ. The size of an array is usually fixed the time ಈ ಕಲೆಕ್ಷನ್ ಆಫ್ ಈ ಲ್ಯಾಂಗ್ವೇಜ್ ಲೈಕ್ ಎ ಜಾವಾ, ಸಿ ಈ ಅರೇ ಒಳಗಡೆ ತಗೊತ ಹೋಗ್ತೀವಿ. ಈ ಅರೇಯಿಂದ ನೀಡ್ಸ್ ಏನಂದರೆ ಈ ಸ್ಟೋರ್ ದ ಮಲ್ಟಿಪಲ್ ವ್ಯಾಲ್ಯೂಸ್. ಅಂದರೆ ಮಲ್ಟಿಪಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತಾ ಹೋಗ್ಬೋದು ಈ ಅರೇ ಒಳಗಡೆ. ಈ ಅರೇಸ್ ಹೆಲ್ಪ್ ಟು ಸ್ಟೋರ್ ದ ಲಾರ್ಜ್ ಅಮೌಂಟ್ಸ್ ಆಫ್ ಡೇಟಾ ದಟ್ ಶೋರ್ಸ್ ದ ಕಾಮನ್ ಟೈಪ್. ಅಂದರೆ ಕಾಮನ್ ಟೈಪ್ ಒಂದೇ ಥರವಾಗಿ ಮಲ್ಟಿಪಲ್ ಸ್ಟೋರ್ನ ಯೂಸ್ ಮಾಡ್ತಾ ಹೋಗ್ಬೋದು, ಸ್ಟೋರೇಜ್ ಮಾಡ್ತಾ ಹೋಗ್ಬೋದು ಈ ಅರೇ ಒಳಗಡೆ. ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಮಲ್ಟಿಪಲ್ ವೇರಿಯಬಲ್. ಅಂದರೆ ಮಲ್ಟಿಪಲ್ ವೇರಿಯಬಲ್ಸ್ನ ಸ್ಟೋರ್ ಮಾಡ್ತಾ ಹೋಗ್ಬೋದು. ಯು ಕ್ಯಾನ್ ಸ್ಟೋರ್ ದ ಎವ್ರಿಥಿಂಗ್ ಇನ್ ದ ಸಿಂಗಲ್ ಅರೇ. ಅಂದರೆ ಒಂದು ಸಿಂಗಲ್ ಅರೇ ಒಳಗಡೆ ಏನು ಬೇಕಾದ್ರೂ ಸ್ಟೋರ್ ಮಾಡ್ತಾ ಹೋಗ್ಬೋದು ಈ ಅರೇ ಒಳಗಡೆ. ಒಂದು ಎಕ್ಸಾಂಪಲ್, ಇನ್ಸ್ಟೆಡ್ ಸ್ಟೋರ್ ದ ಇಂಡಿವಿಜುವಲ್ ಮಾರ್ಕ್ಸ್ ಫಾರ್ 5 ಸ್ಟೂಡೆಂಟ್. ಅಂದರೆ ಒಂದು 5 ಸ್ಟೂಡೆಂಟ್ಸ್ ಇಂಡಿವಿಜುವಲಾಗಿ ಮಾರ್ಕ್ಸ್ ನಾವು ಆಗ್ತಾ ಹೋದರೆ ಮಾರ್ಕ್ಸ್ 1, ಮಾರ್ಕ್ಸ್ 2, ಮಾರ್ಕ್ಸ್ 3 ಕ್ಯಾನ್ ಯೂಸ್ಲಿ ಅರೇ ಕ್ಯಾನ್ ಸ್ಟೋರ್ಸ್ ದ ಮಾರ್ಕ್ಸ್ 0, ಮಾರ್ಕ್ಸ್ 1 ಎಕ್ಸೆಟ್ರಾ. ಅದು ಇಂಡಿವಿಜುವಲಾಗಿ ತಗೊಂತ ಹೋಗುತ್ತೆ ಈ ಅರೇಗಳಿಗೆ. ಎಫಿಷಿಯೆಂಟ್ ಡೇಟಾ ಮ್ಯಾನೇಜ್ಮೆಂಟ್ ಆಗ್ತಾ ಹೋಗುತ್ತೆ ಈ ಅರೇಗಳಿಗೆ. ಅರೇ ಕ್ಯಾನ್ ಮೇಕ್ ಇಟ್ ಈಸಿಯರ್ ಟು ಮ್ಯಾನೇಜ್ ದ ಮಲ್ಟಿಪಲ್ ಡೇಟಾ. ಈ ಆಪ್ರೇಟ್ಸ್ ಲೈಕ್ ಸ್ಟೋರೇಜ್, ಸರ್ಚಿಂಗ್ ದಟ್ ಇಲಿಸ್ಟ್ರೇಟಿಂಗ್ ಥ್ರೂ ದ ಎಲಿಮೆಂಟ್ಸ್ ಆರ್ ಈಸಿಯರ್ ವಿತ್ ಅರೇಸ್. ಅಂದರೆ ಡೇಟಾ ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಹೋಗುತ್ತೆ. ಅಂದರೆ ಅರೇಸ್ ಕ್ಯಾನ್ ಮೇಕ್ ಈಸಿಯರ್ ಟು ಮ್ಯಾನೇಜ್ ದ ಮಲ್ಟಿಪ್ಲೇಟ್ ಡೇಟಾ. ಅಂದರೆ ಜಾಸ್ತಿ ಏನು ಡೇಟಾ ಸಿಂಗಲ್ ಅರೇಲಿ ಜಾಸ್ತಿ ಏನು ಡೇಟಾ ಯೂಸ್ ಆಗೋಲ್ಲ. ಸಿಂಪಲ್ ಪ್ರೋಗ್ರಾಮ್ ಬರೆಯೋಕ್ಕೆ ಯೂಸ್ ಆಗ್ತಾ ಹೋಗುತ್ತೆ ಈ ಅರೇ ಒಳಗಡೆ. ಇಂಡಿವಿಜುವಲ್ ಆ್ಯಕ್ಸಿಸ್. ಅಂದರೆ ಅರೇ ಅಲೋಸ್ ಟು ಆ್ಯಕ್ಸಿಸ್ ದ ಎಲಿಮೆಂಟ್ಸ್ ಯೂಸಿಂಗ್ ದ ಇಂಡೆಕ್ಸ್. ಇಟ್ ಸ್ಪೆಸಿಫೈಸ್ ರಿಲೇಟಿವ್ಲಿ ಮಾಡಿಫಿಕೇಷನ್. ಈ ಅರೇ ಇಂಡೆಕ್ಸಿಂದನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ಅಥವಾ 0ಇಂದನೇ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಅರೇ ಒಳಗಡೆ. ಮೆಮೊರಿ ಎಫಿಷಿಯನ್ಸಿ. ಸಿನ್ಸ್ ಅರೇಸ್ ಕ್ಯಾನ್ ಸ್ಟೋರ್ ದ ಎಲಿಮೆಂಟ್ಸ್ ಈ ಕಂಟಿನ್ಯೂಸ್ ಮೆಮೊರಿ ಅಲೋಕೇಶನ್. ಅಂದರೆ ಕಂಟಿನ್ಯೂಸ್ ಆಗಿ 0, 1, 2, 3, 4 ಇಂದನೇ ಈ ಇದಾಗ್ತಾ ಹೋಗುತ್ತೆ ಈ ಅರೇ ಒಳಗಡೆ. ದೇ ಆರ್ ಮೋರ್ ಮೆಮೊರಿ ಎಫಿಷಿಯೆಂಟ್ ಕ್ಯಾನ್ ಕಂಪೇರ್ಡ್ ಟು ಇಂಡಿವಿಜುವಲ್ ವೇರಿಯಬಲ್ಸ್. ಇಂಟು, ಫ್ಲೋಟು, ಕೇರು ಅಲ್ಲಿಂದ ಅರೇ ಒಳಗಡೆ ತಗೊತ ಹೋಗ್ತೀವಿ. ಪರ್ಫಾರ್ಮ್ ಯಾವ ಥರ ಪರ್ಫಾರ್ಮ್ ಆಗುತ್ತೆ ಈ ಅರೇ ಅಂದರೆ ಅರೇಸ್ ಕ್ಯಾನ್ ಪರ್ಫಾರ್ಮ್ ದ ಫಾಸ್ಟ್ ಆಕ್ಸೆಸ್ ಎಲಿಮೆಂಟ್. ಅಂದರೆ ಫಾಸ್ಟಾಗಿ ಎಲಿಮೆಂಟ್ಸ್ನ ತಗೊತ ಹೋಗುತ್ತೆ ಈ ಅರೇ. which can particularly be beneficial synchronous that require large data sets frequently look such assigning the arrays. ಅಂದರೆ ಅಸೈನ್ ಮಾಡ್ತಾ ಹೋಗುತ್ತೆ ಫ್ರೀಕ್ವೆನ್ಸಿಯಾಗಿ ಈ ಅರೇ ಒಳಗಡೆ. ಅರೇ ಕ್ಯಾನ್ ಯೂಸ್ ಟು ಇಂಡಿವಿಜುವಲ್ ಸೆಟ್ ನಂಬರ್ಸ್ ಆಫ್ ರಿಕ್ವೆಸ್ಟ್ ಆಫ್ ಪೊಸಿಷನ್ ಆಫ್ ಎಲಿಮೆಂಟ್ಸ್ ಇನ್ ದ ಅರೇ. ಅಂದರೆ ಇಂಡಿವಿಜುವಲ್ ಆಗಿ ಸ್ಟೋರ್ ಮಾಡ್ತಾ ಹೋಗ್ಬೋದು ರೀ ಈ ಅರೇನ ಪೊಸಿಷನ್ನಲ್ಲಿ. ಝೀರೋ ಬೇಸ್ಡ್ ಇಂಡೆಕ್ಸಿಂಗ್. ಅಂದರೆ 0ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಈ ಅರೇ. ಮೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆರ್ ಯೂಸ್ ಝೀರೋ ಬೇಸ್ಡ್ ಇಂಡೆಕ್ಸಿಂಗ್. ಅಂದರೆ ಮೋಸ್ಟ್ ಪ್ರೋಗ್ರಾಮಿಂಗ್ ಯಾವುದೇ ಲ್ಯಾಂಗ್ವೇಜ್ ಆಗಲಿ 0 ಬೇಸ್ ಆಗಿರುತ್ತೆ ಇದು ಅರೇ ಸ್ಟಾರ್ಟ್ ಆಗೋದು. ಮ್ಯಾನೇಜಿಂಗ್ ದ ಫಸ್ಟ್ ಎಲಿಮೆಂಟ್ ಅಟ್ ಇಂಡೆಕ್ಸ್ ಇಸ್ 0. ಫಸ್ಟ್ ಎಲಿಮೆಂಟ್ ಏನಾಗಿರುತ್ತೆ 0 ಆಗಿರುತ್ತೆ. ಸೆಕೆಂಡ್ ಎಲಿಮೆಂಟ್ ಅಟ್ ಇಂಡೆಕ್ಸ್ ಇಸ್ 1 ಆಗಿರುತ್ತೆ. ಸಮ್ ಒನ್ಸ್. ಯೂಸಿಂಗ್ ಲೂಪ್ಸ್ you can loop through an array can access all elements one by one. For example, Python for loop, while loop can use it to iterate over the array. Modifying the elements. You can change value from element array can by specified in index. ಅಂದರೆ ಇಂಡೆಕ್ಸಲ್ಲಿ ಮಾಡಿಫೈ ಮಾಡ್ತಾ ಹೋಗ್ಬೋದು, ಚೇಂಜಸ್ ಮಾಡ್ತಾ ಹೋಗ್ಬೋದು ಈ ಅರೇ ಒಳಗಡೆ. ಟೈಪ್ಸ್ ಆಫ್ ಅರೇಸ್ ಯಾವ್ಯಾವ ಟೈಪ್ಸ್ ಇದೆ ಅಂದರೆ
dimensional array in a simple list of elements. ಎಕ್ಸಾಂಪಲ್ ಏನಂದರೆ ಮಾರ್ಕ್ಸ್ ಎಂಟ್ರಿ ಮಾಡ್ಕೋಬೋದು. ಮತ್ತು ಮಲ್ಟಿ ಡೈಮೆನ್ಷನಲ್ ಅರೇಸ್ ಟೂ ಟೈಪ್ಸ್ ಇದೆ, 1 ಡೈಮೆನ್ಷನಲ್ ಅರೇ ಮತ್ತು 2 ಡೈಮೆನ್ಷನಲ್. 2 ಡೈಮೆನ್ಷನಲ್ ಅರೇ ಕ್ಯಾನ್ ಸ್ಟೋರ್ ಮಲ್ಟಿಪಲ್ ವ್ಯಾಲ್ಯೂಸ್, ಅಂದರೆ ಜಾಸ್ತಿ ಯೂಸ್ ಮಾಡ್ತಾ ಹೋಗ್ತೀವಿ, ವ್ಯಾಲ್ಯೂಸ್ ಜಾಸ್ತಿ ಆಗ್ತಾ ಹೋಗ್ತೀವಿ ಮಲ್ಟಿ ಡೈಮೆನ್ಷನಲ್ ಅರೇಲಿ. ಅದು ಯೂಸ್ ಆಗೋದು ಮ್ಯಾಟ್ರಿಕ್ಸು ಮತ್ತು ಮ್ಯಾಟ್ರಿಕ್ಸಲ್ಲಿ ಮತ್ತು ಏನಂದರೆ ಮರ್ಜ್ ಮಾಡೋದ್ರಲ್ಲಿ. ಒಂದು ಸಿಂಪಲ್ ಪ್ರೋಗ್ರಾಮ್ ನೋಡ್ತಾ ಹೋಗೋಣ ಈ ಅರೇ ಒಳಗಡೆ. ಅರೇ ಒಳಗಡೆ ಇಂಟ್ ಎ ಒಂದು ಸಿಂಗಲ್ಲಾಗಿ ಹಾಕೊಂಡಿದ್ದೀವಿ 10 ಅಂತ ಅರೇ ಒಳಗಡೆ ಹಾಕೊಂಡು ಪ್ರಿಂಟ್ ಆಫ್ ಎಂಟರ್ ದ ಸೈಜ್, ಎಷ್ಟು ನಮಗೆ ಸೈಜ್ ಬೇಕಂತ ಎಂಟ್ರ್ ಮಾಡ್ಕೊಂಡಿದ್ದೀವಿ. ಮತ್ತು ಪರ್ಸೆಂಟೇಜ್ ಡಿ ಪ್ರಿಂಟ್ ಆಫ್ ಎಂಟರ್ ದ ನಂಬರ್, ಇಷ್ಟು ನಂಬರ್ ಪ್ರಿಂಟ್ ಮಾಡ್ಕೊತೀವಿ. ಮತ್ತು ಫಾರ್ ಲೂಪ್ ಯೂಸ್ ಮಾಡಿದ್ದೀವಿ ಇಲ್ಲಿ. ಫಾರ್ ಲೂಪ್ ಒಳಗಡೆ i = ಇಂಡೆಕ್ಸ್ ನಂಬರ್ 0 ಇಂದ ಸ್ಟಾರ್ಟ್ ಆಗುತ್ತೆ. i ಈಸ್ ಗ್ರೇಟರ್ ದೆನ್ n, ಮತ್ತು ಪರ್ಸೆಂಟೇಜಲ್ಲಿ i++i ಇನ್ಕ್ರಿಮೆಂಟ್ ಆಗುತ್ತೆ. 1 0 1 2 3 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮತ್ತು ಅರೇ ಪಾಯಿಂಟ್ ಅಂದರೆ ಅರೇ ಇಂಡೆಕ್ಸ್ ಪ್ರಿಂಟ್ ಆಗುತ್ತೆ ನಮಗೆ. ಸೀದಾ ಒಂದು ಔಟ್ಪುಟ್ ನೋಡೋಣ. ಫೈವ್ ಕೊಟ್ಟಿದ್ದೀವಿ, 5 ಎಲಿಮೆಂಟ್ ಕೊಡ್ತಾ ಹೋಗೋಣ. 5 ಅರೇ ಪಾಯಿಂಟ್ ಅಂದರೆ 5 ಎಲಿಮೆಂಟ್ ಪ್ರಿಂಟ್ ಆಗೋದು. ಇದು ಅರೇ ಇಂಡೆಕ್ಸು 0 ಇಂದ ಸ್ಟಾರ್ಟ್ ಆಗುತ್ತೆ. 0 1 1 2 2 3 4 5 4 3 ಇರೋದು 4 ಇವತ್ತು 4 ಇರೋದು 5 ಇಂಡೆಕ್ಸ್ ಬೇಕಂತ ಇದು ಸ್ಟೋರ್ ಆಗ್ತಾ ಹೋಗುತ್ತೆ ಈ ಅರೇ ಒಳಗಡೆ. ಇದು ಅರೇ. ಎಸ್, ಓಕೆ, ಥ್ಯಾಂಕ್ ಯು.